ಭಾರತದ ಮೊದಲ ಮಹಿಳೆಯರು. ಭಾರತದ ಮೊದಲ ಮಹಿಳೆಯರ ಹೆಸರುಗಳನ್ನು ನೋಡೋಣ. ಹಲೋ ಸ್ನೇಹಿತರೆ, ಬನ್ನಿ ವಿಡಿಯೋವನ್ನು ನೋಡೋಣ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ಗೊತ್ತಾ ನಿಮಗೆ? ಪ್ರತಿಭಾ ಪಾಟೀಲ್. ಪ್ರತಿಭಾ ಪಾಟೀಲ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ. ನಂತರ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಗೊತ್ತಾ ನಿಮಗೆ? ಇಂದಿರಾ ಗಾಂಧಿ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು. ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂದರೆ ಅವರ ಹೆಸರು ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು. ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಮೊದಲನೇದಾಗಿ ಮುಖ್ಯಮಂತ್ರಿ ಆಗಿರೋರು, ಮಹಿಳಾ ಮುಖ್ಯಮಂತ್ರಿ ಆಗಿರೋರು ಯಾರು ಅಂದರೆ ಸುಚೇತಾ ಕೃಪಲಾನಿ. ಸುಚೇತಾ ಕೃಪಲಾನಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಹಿಳಾ ಭಾರತೀಯ ಮಹಿಳೆ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ. ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ವ, ಕಲ್ಪನಾ ಚಾವ್ಲಾ ಮೊದಲನೆಯ ಬಾರಿ ಭಾರತದ ಮಹಿಳೆಯಾಗಿ ಬಾಹ್ಯಾಕಾಶಕ್ಕೆ ಹೋದವರು. ವಿಜ್ಞಾನದಲ್ಲಿ PhD ಪಡೆದ ಮೊದಲ ಮಹಿಳೆ. ಭಾರತದ ಮೊದಲ PhD ಮಹಿಳೆ ಯಾರು ಅಂದರೆ ಕಮಲಾ ಸೋಹೋನಿ. ಕಮಲಾ ಸೋಹೋನಿ ಅವರು ವಿಜ್ಞಾನದಲ್ಲಿ PhD ಅನ್ನು ಪಡೆದಿದ್ದಾರೆ. ಭಾರತದ ಮೊದಲ ಮಹಿಳೆ PhD ಪಡೆಯೋದ್ರಲ್ಲಿ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ. ಮಹಿಳಾ ಶಿಕ್ಷಕಿ ಆಗಿರೋರು, ಟೀಚರ್ ಆಗಿರೋರು ಯಾರು ಅಂದರೆ ಸಾವಿತ್ರಿಬಾಯಿ ಫುಲ್ಲೆ. ಸಾವಿತ್ರಿಬಾಯಿ ಫುಲ್ಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ. ಎಷ್ಟೊಂದು ಜನ ಪಾಠದಲ್ಲೂ ಬಂದಿರುತ್ತೆ. ನಂತರ ಭಾರತದ ಮೊದಲ ಮಹಿಳಾ ವೈದ್ಯೆ, ಡಾಕ್ಟರ್ ಆಗಿರೋರು. ಭಾರತದ ಮೊದಲ ಮಹಿಳಾ ಡಾಕ್ಟರ್ ಯಾರು ಅಂದರೆ ಆನಂದಿಬಾಯಿ ಗೋಪಾಲರಾವ್ ಜೋಶಿ. ಆನಂದಿಬಾಯಿ ಗೋಪಾಲರಾವ್ ಜೋಶಿ ಅವರು ಭಾರತದ ಮೊದಲ ಮಹಿಳಾ ವೈದ್ಯೆ. ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ. ಫಸ್ಟ್ ನೋಬೆಲ್ ಪ್ರಶಸ್ತಿ ಬಂದಿರೋ ಭಾರತದ ಮಹಿಳೆ ಯಾರು ಅಂದರೆ ಮದರ್ ತೆರೇಸಾ. ಮದರ್ ತೆರೇಸಾ ಅವರಿಗೆ ಮೊದಲನೆಯ ಬಾರಿ ನೋಬೆಲ್ ಪ್ರಶಸ್ತಿ ಬಂದಿದೆ. ನಂತರ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ. ಭಾರತದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಅಂದರೆ ಆಶಾಪೂರ್ಣ ದೇವಿ. ಆಶಾಪೂರ್ಣ ದೇವಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅವರೇ ಮೊದಲ ಮಹಿಳೆ. ನಂತರ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಅಂದರೆ ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದರು. ಅವರೇ ಮೊದಲ ಮಹಿಳೆ ಭಾರತ ರತ್ನ ಪ್ರಶಸ್ತಿ ಪಡೆದದ್ದು. ಭಾರತದ ಮೊದಲ ಮಹಿಳಾ ನಟಿ, ಆಕ್ಟ್ರೆಸ್ ಆಗಿರೋ ಮಹಿಳಾ ನಟಿ ಯಾರು ಅಂದರೆ ದುರ್ಗಾಬಾಯಿ ಕಾಮತ್. ದುರ್ಗಾಬಾಯಿ ಕಾಮತ್ ಅವರು ಭಾರತದ ಮೊದಲ ಮಹಿಳಾ ನಟಿ. ನಂತರ ಭಾರತದ ಮೊದಲ ಮಹಿಳಾ ಚಲನಚಿತ್ರ ನಿರ್ದೇಶಕಿ, ಡೈರೆಕ್ಟರ್. ಫಸ್ಟು ಡೈರೆಕ್ಟರ್ ಆಗಿರೋರು, ಫಿಲ್ಮ್ ಡೈರೆಕ್ಟರ್ ಆಗಿರೋರು ಯಾರು ಅಂದರೆ ಫಾತಿಮಾ ಬೇಗಂ. ಫಾತಿಮಾ ಬೇಗಂ ಅವರು ಭಾರತದ ಮೊದಲ ಮಹಿಳಾ ಚಲನಚಿತ್ರ ನಿರ್ದೇಶಕಿ. ನಂತರ ಕರ್ನಾಟಕ ಸಂಗೀತ ಪಿತಾಮಹಿ. ಇವರನ್ನ ಭಾರತದ ಮೊದಲ ಕರ್ನಾಟಕ ಸಂಗೀತ ಪಿತಾಮಹಿ, ಇವರೊಬ್ಬರೇ ಕರ್ನಾಟಕ ಸಂಗೀತ ಪಿತಾಮಹಿ ಅಂತ ಹೆಸರು ತಗೊಂಡಿರೋದು ಯಾರು ಅಂದರೆ MS ಸುಬ್ಬಲಕ್ಷ್ಮಿ ಅವರು. MS ಸುಬ್ಬಲಕ್ಷ್ಮಿ ಅವರನ್ನು ಕರ್ನಾಟಕದ ಸಂಗೀತ ಪಿತಾಮಹಿ ಅಂತ ಕರೀತಾರೆ. ಪಿತಾಮಹ ಯಾರು ಅಂತ ನೀವು ಕಮೆಂಟ್ ಮಾಡಿ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ.
ಮೌಂಟ್ ಎವರೆಸ್ಟ್ನ ಹತ್ತಿರೋ ಮೊದಲನೇ ಭಾರತದ ಮಹಿಳೆ ಯಾರು ಅಂದರೆ ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ಅವರು ಮೌಂಟ್ ಎವರೆಸ್ಟ್ ಹತ್ತಿದ ಮೊದಲ ಭಾರತೀಯ ಮಹಿಳೆ. ಒಲಿಂಪಿಕ್ ಪದಕ ಗೆದ್ದ ಮೊದಲ ಮಹಿಳೆ, ಫಸ್ಟ್ ಬಾರಿ ಒಲಿಂಪಿಕ್ ಪದಕವನ್ನು ಗೆದ್ದ ಮಹಿಳೆ ಯಾರು ಅಂದರೆ ಕರ್ಣಂ ಮಲ್ಲೇಶ್ವರಿ. ಕರ್ಣಂ ಮಲ್ಲೇಶ್ವರಿ ಅವರು ಒಲಿಂಪಿಕ್ನಲ್ಲಿ ಪದಕ ಗೆದ್ದ ಮೊದಲ ಮಹಿಳೆ. ಮೊದಲ ಮಹಿಳಾ ಸುದ್ದಿವಾಚಕಿ, ಭಾರತದ ಮೊದಲ ಮಹಿಳಾ ಸುದ್ದಿವಾಚಕಿ ಯಾರು ಅಂತ ನೋಡೋಣ. ಯಾರು ಅಂದರೆ ಪ್ರತಿಮಾ ಪುರಿ. ಪ್ರತಿಮಾ ಪುರಿ ಅವರು ಭಾರತದ ಮೊದಲ ಮಹಿಳಾ ಸುದ್ದಿವಾಚಕಿ. ಭಾರತದಲ್ಲಿ ಮೊದಲು ಬಾರಿ ಲಾರಿ ಚಾಲನೆ ಮಾಡಿದ ಮೊದಲ ಮಹಿಳೆ ಯಾರು ಅಂತ ನೋಡೋಣ. ಯೋಗಿತಾ ರಘುವಂಶಿ. ಯೋಗಿತಾ ರಘುವಂಶಿ ಅವರು ಲಾರಿ ಚಾಲನೆ ಮಾಡಿದ ಮೊದಲ ಭಾರತೀಯ ಮಹಿಳೆ. ಭಾರತದ ಮೊದಲ ಮಹಿಳಾ ಪೈಲಟ್. ಭಾರತದಲ್ಲಿ ಮೊದಲ ಬಾರಿ ಪೈಲಟ್ ಆಗಿರೋ ಮಹಿಳೆ ಯಾರು ಅಂದರೆ ಸರಳಾ ತರ್ಕಾಲ್ ಅವರು ಭಾರತದ ಮೊದಲ ಮಹಿಳಾ ಪೈಲಟ್. ಭಾರತದ ಮೊದಲ ಮಹಿಳಾ ರೈಲು ಚಾಲಕಿ. ಫಸ್ಟ್ ಟೈಮ್ ರೈಲ್ನ ಚಾಲನೆ ಮಾಡಿರೋ ಮಹಿಳಾ ಚಾಲಕಿ ಯಾರು ಅಂತ ನೋಡೋಣ. ಯಾರು ಅಂದರೆ ಸುರೇಖಾ ಯಾದವ್ ಅವರು ಮೊದಲ ಮಹಿಳಾ ಚಾಲಕಿ ಭಾರತದಲ್ಲಿ. ನಂತರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತಿಳಿದಿದ್ದ ಭಾರತದ ಮೊದಲ ಮಹಿಳೆಯರ ಹೆಸರುಗಳನ್ನು